ಗಡಾಯಿಕಲ್ಲು ಗಡಾಯಿಕಲ್ ಹೆಂಗ್ ಹಿಂಗಾದ್ರೆ ಮೇಲೆ ಹೋಗಿದ್ರೆ ಗೊತ್ತಾಗಿದೆ. ಅದೇ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಓ ರೈಟ್ ಸೈಡ್ ಅಲ್ಲಿ ಫುಲ್ ಡೇಂಜರ್ ಇದೆ. ಇಷ್ಟೇ ಮುಗಿತಿದೆ ಮುಳ್ಳಂಗಿರಿ. ಏನಿದೆ ಇಲ್ಲಿ? ನೈಸ್ ವಾಟರ್ ಫಾಲ್. ಇವಾಗ ನಾವು ಗಡಾಯಿಕಲ್ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಪ್ಲಾನ್ಸ್ ಚೇಂಜ್ ಆಗ್ತಾ ಇರುತ್ತೆ. ನಮ್ದು ಪ್ಲಾನ್ ಅಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಅದು ಅನ್ಪ್ಲಾನ್ಡೇ ಆಗುತ್ತೆ. ಯಾವ ಪ್ಲೇಸ್ ಇತ್ತು ಇದು? ಗಡಾಯಿಕಲ್ಲು ಗಡಾಯಿಕಲ್ ಹೆಂಗ್ ಹಿಂಗಾದ್ರೆ ಮೇಲೆ ಹೋಗಿದ್ರೆ ಗೊತ್ತಾಗಿದೆ. ಅದೇ ಮತ್ತೆ ಹಿಂಗ್ ಬಂದ್ ಕಡೆ ಎಲ್ಲ ಕ್ಲೋಸ್ ಅಂತಂದ್ರೆ ಹೆಂಗೆ ನಮ್ ಕತೆ? ಅಲ್ಲೂ ಕ್ಲೋಸ್ ಆಗುತ್ತೆ. ಗಡಾಯಿಕಲ್ಲು ವ್ಯೂ ಪಾಯಿಂಟ್ ಅಂತ ಬಂದ್ವಿ. ಗಡಾಯಿಕಲ್ಲು ವ್ಯೂ ಪಾಯಿಂಟ್ ಕ್ಲೋಸ್ ಆಗ್ಬಿಟ್ಟಿದೆ. ಹೋದಲ್ಲ ಹಿಂಗೆ ಕ್ಲೋಸ್ ಅಂದ್ರೆ ಹೆಂಗೆ ಅನ್ಸುತ್ತೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ಲೆಟ್ಸ್ ಗೋ. ಚಾರ್ಮಡಿ ಘಾಟ್. ಚಾರ್ಮಡಿ ಹೇಳಿದ್ರಲ್ಲ. ಮಳೆಗಾಲದಲ್ಲಿ ಫುಲ್ ನೀರು ಬರ್ತಿರುತ್ತೆ ಇಲ್ಲಿ. ಇಲ್ಲೆಲ್ಲ ಫುಲ್ ಅದೇ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತಿಲ್ಲ. ನಾವು ಇವಾಗ ಕೊಟ್ಟಿಗೆಹಾರಕ್ಕೆ ರೀಚ್ ಆಗಿದ್ದೇವೆ. ಇಲ್ಲಿ ನೀರು ದೋಸೆ ಅವೆಲ್ಲ ಸಖತ್ತಾಗಿರುತ್ತೆ. ಫಸ್ಟ್ ಟೈಮು ಇಲ್ಲೇ ಬಂದು ನೀರು ದೋಸೆ ತಿನ್ಕೊಂಡೆ. ಆಮೇಲೆ ರಾಣಿಗೆರೆ ವ್ಯೂ ಪಾಯಿಂಟ್ಗೆ ಹೋಗಿ ಆಮೇಲೆ ಇಲ್ಲಿ ಬಂದು ದೋಸೆ ತಿಂದ್ವಿ ಅನಿಸುತ್ತೆ. ನೆನಪಿಲ್ಲ ಕರೆಕ್ಟಾಗಿ. ಇಲ್ಲಿ ಇವಾಗ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ನೆಗಡಿ ಆಗೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತವೆ. ನಮ್ಮ ಜೊತೆ ಬರ್ತಾ ಇದ್ದ ಇನ್ನೊಬ್ಬ ರೈಡರು ಮುಂದೆ ಹೋಗ್ಬಿಟ್ಟಿದ್ದಾನೆ. ನಮ್ಗೆ ಇವಾಗ ಹೊಟ್ಟೆ ಹಸಿದೆ ಅಂತ ನಾವ್ ಇಲ್ಲಿ ನೀರು ದೋಸೆ ತಿಂತ ಕೂತ್ರೆ ಅಲ್ಲಿ ಇನ್ನೊಂದು ಪಾಯಿಂಟ್ ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆಗುತ್ತೆ ಅಂತ ಹೋದ್ರೆ ಹೊಟ್ಟೆ ಹಸ್ಕೊಂಡು ನಾವೇ ಕ್ಲೋಸ್ ಆಗ್ಬಿಡ್ತೀವಿ. ಹಿಂಗಾಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ ಇಲ್ಲಿ ನಮ್ಮ ಫ್ರೆಂಡು ಸೇತು ಅವರು ಇನ್ನೊಬ್ಬಂಗೆ ಕಾಲ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಬಟ್ ಅದು ಕಾಲ್ ಹೋಗ್ತಿಲ್ಲ. ಏನಾಯ್ತು? ಕಾಲ್ ಹೋಗ್ತಿಲ್ವಾ? ರಿಂಗ್ ಆಗ್ತಿದೆ. ರಿಂಗೂ ಆಗ್ತಿಲ್ವಾ? ರಿಂಗ್ ಆಗ್ತಿದೆ. ರಿಂಗೇ ಆಗ್ತಿಲ್ಲ. ತಗೊಳ್ಳಿ ಬಿಡು, ಕ್ಯಾನ್ಸಲ್. ಹೆಂಗೆ ಹೋಗಿನೂ ನಾವು ಕ್ಲೋಸ್ ಆಗುತ್ತದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇಲ್ಲಾಂದ್ರೆ ಕಾಲ್ ಪಿಕ್ ಮಾಡಿದ್ರೆ ಅವ್ರಾದ್ರು ಅದೇ ಅಲ್ಲಿ ನೆಟ್ವರ್ಕ್ ಬರಲ್ಲ ಅಲ್ಲಿ. ಇವಾಗ ಹೋಗಿ ಅಲ್ಲಿ ಕ್ಲೋಸ್ ಆಗಿದ್ರು ಅವ್ನು ಕೂತಿರ್ತಾನೆ. ಇಲ್ಲಿ ನಾವು ಬರೋವರೆಗೂ ವೇಟ್ ಮಾಡ್ತಿರ್ತಾನೆ ಅವನು. ಲೆಟ್ಸ್ ಗೋ. ನಾನು ಮೂರಕ್ಕೆ ಹೋದೆ. ಮೂರಕ್ಕೆ ಹೋಗೋಷ್ಟೊತ್ತಿಗೆ 6 o'clock ಆಗೋಯ್ತು. ಇಲ್ಲಿ ಬಂದಿದ್ದೀವಿ ಇವಾಗ ಕರೆಂಟ್ಲಿ ವಿ ಆರ್ ಇನ್ ಚಿಕ್ಕಮಂಗ್ಳೂರು. ಎಲ್ಲಿಗೋ ಹೋಗಿ ಎಲ್ಲಿಗೋ ಬಂದಿದ್ದೀವಿ. ಈಗ ಹೇಳಿದ್ದು ದೇವ್ರ ಮನೆ, ನಾವು ಹೋಗಿದ್ದು ರಾಣಿಗೇರಿ. ಇವಾಗ ವಾಪಸ್ ಎಲ್ಲಿ ಬಂದಿದ್ದೀವಿ? ಇವಾಗ ನಮ್ಮ ಜಯಂತ್ ಅವರು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಯಾವುದೋ ಒಂದು ರೂಮ್ ಬುಕ್ ಮಾಡಿದ್ದಾರೆ. ನಾವು ಇವಾಗ ಎಷ್ಟು ಬಂದಿದ್ದೀವಿ. ಮುಂದಿನ ಕಾರ್ಯಕ್ರಮಗಳು ತಿಳಿಸ್ತೀವಿ ಬೇಗ. The next day, day 3. Hi guys, very good morning. Today we are in ಚಿಕ್ಕಮಗಳೂರು and ನಾವು ಇವಾಗ ಮುಳ್ಳಯ್ಯನಗಿರಿ ಪೀಕ್ ಹತ್ರ ಹೋಗ್ತಾ ಇದ್ದೀವಿ. ಚಿಕ್ಕಮಗಳೂರಲ್ಲಿ ಕರೆಂಟ್ಲಿ ವೆದರ್ ಮಾತ್ರ ಸಖತ್ತಾಗಿದೆ. ಇನ್ನು ಪೀಕ್ ಪಾಯಿಂಟ್ ಹತ್ರ ಅಂತೂ ಕೇಳಂಗೆ ಇಲ್ಲ, ಫುಲ್ ಸೈಕ್ ಆಗಿರುತ್ತೆ. ಇವತ್ತು ಫುಲ್ಲು ಜಾಲಿ ಎಲ್ಲ ಜಾಲಿ. ನಿನ್ನೆ ಹೋಗಿದ್ದು 2 ಪ್ಲೇಸು ಹೋಗೋಷ್ಟರಲ್ಲಿ ಕ್ಲೋಸ್ ಆಗ್ಬಿಟ್ಟಿಲ್ಲ. ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ದೀವಿ. ನಿನ್ನೆ ನೋಡಿದ್ದೆ ಒಂದೇ ಒಂದು ಪ್ಲೇಸು, ಅದು ಜಿಡುಬೆ ವಾಟರ್ ಫಾಲ್ಸು. ನಮ್ಮ ಗಾಡಿ ಪೆಟ್ರೋಲ್ನ ಹಂಗೆ ನೀರು ಕುಡಿಯುತ್ತೆ ಫುಲ್ಲು. ಹಂಗೆ ಹಾಕ್ತಾನೆ ಇರಬೇಕು ಪದೇ. ಇವಾಗ ಗಾಡಿಗೆ ಎಣ್ಣೆ ಉಳಿಸಿದ್ದಾಯ್ತು. ಓಕೆ, ಲೆಟ್ಸ್ ಗೋ. ಬಂದೇ ಬಿಡ್ತು ಆಲ್ರೆಡಿ. 20 ಕಿಲೋಮೀಟರ್ ಅಲ್ಲ, ಇದು 15. ನಾವು ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ ಇವಾಗ ಫೀಲ್ ಆಗ್ತಿದೆ.
ಬಿಕಾಸ್ ಆಫ್ ದಿಸ್ ವೆದರ್. ಪ್ಲೇಸ್ ಎಷ್ಟು ಚೆನ್ನಾಗಿದೆಯೋ ನೋಡೋಕ್ಕೆ ಅಷ್ಟೇ ಡೇಂಜರ್ ಆಗಿದೆ ಪ್ಲೇಸ್. ಈ ಥರ ಫುಲ್ ಬಂದಿದ್ರೆ ನಾವು ಅಲ್ಲಿ ಪೀಕಿಗೆ ಹೋಗಿ ಹಂಗೇನು ನೋಡೋದು ವೇಸ್ಟ್ ಆಗ್ಬಿಡುತ್ತೆ. ಲಾಸ್ಟ್ ಟೈಮ್ ಹಂಗೆ ಯಾವುದೋ ವ್ಯೂ ಪಾಯಿಂಟ್ ಅಂತ ಹೋಗಿದ್ವಿ, ಅಲ್ಲಿಗೆ ಹೋದರೆ ವ್ಯೂವೇ ಇಲ್ಲ, ಫುಲ್ ಮಧ್ಯೆ. ವ್ಯೂ ಪಾಯಿಂಟಲ್ಲಿ ವ್ಯೂವೇ ಕಾಣಿಸಿಲ್ಲ ಅಂದರೆ ಏನು ವ್ಯೂ ಪಾಯಿಂಟ್ ಅದು? ನೋಡಿ ಇಲ್ಲಿ ಲೆಫ್ಟಲ್ಲಿ ನೋಡಿದ್ರೆ ಏನೋ ಇದೆ ಅಂತ ಗೊತ್ತಾಗುತ್ತೆ, ಬಟ್ ಏನಿದೆ ಅಂತ ಗೊತ್ತಾಗಲ್ಲ. ಕವರ್ ಆಗ್ಬಿಟ್ಟಿದ್ದಾರೆ ಫುಲ್ ಮಧ್ಯೆ. ಓ ಫಾಲ್ಸ್, ವಾಟರ್ ಫಾಲ್ಸ್. ಓ ನಥಿಂಗ್ ಇಸ್ ವಿಸಿಬಲ್. ರೋಡೇ ಕಾಣ್ತಿಲ್ಲಪ್ಪ ಇಲ್ಲಿ. ಮುಂದ್ಗಡೆ ಕಾರ್ ಕಾಣಿಸ್ತಿಲ್ಲ, ಬರೀ ಹೆಡ್ಲೈಟ್ ಅಷ್ಟೇ ಕಾಣಿಸ್ತದೆ. ಗ್ಲೌಸ್ ಬೇರೆ ಹಾಕಿಲ್ಲ, ಫುಲ್ ಚಳಿ ಹೊಡಿತೈತೆ. ನಮ್ಮ ಮುಂದ್ಗಡೆ ಇರೋ ರೈಡರ್ ಅವರು 10-12 ಸರಿ ಬಂದಿದ್ದಾರೆ ಅಂತಲ್ಲಿ ಮುಳ್ಳಯ್ಯನಗಿರಿ ವ್ಯೂ ಪಾಯಿಂಟಿಗೆ. ನೋಡೋಣ ಅದೇನಿದೆ ಅಂಥದ್ದು ಅಂತ. ನಾನು ಇವಾಗ ಫಸ್ಟ್ ಟೈಮ್ ಇಲ್ಲಿ ಹೋಗ್ತಾ ಇರೋದು. ಓ ರೈಟ್ ಸೈಡಲ್ಲಿ ಫುಲ್ ಡೇಂಜರ್ ಇದೆ. ಓ ಹೋ 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 ಹೋ. ಯಾವ ಕಡೆ ಇದೆ ರೋಡು? ಹಾಯ್ ಗಾಯ್ಸ್, ಹಾಯ್ ಫ್ರೆಂಡ್ಸ್ ಅಂತ ರೀಲ್ಸ್ ಮಾಡ್ತಿದ್ದಾರೆ. ಅಲ್ಲ ಏನು ಕಾಣ್ತಿಲ್ಲ ಅಂದ್ರೆ ವ್ಯೂ ಪಾಯಿಂಟಲ್ಲಿ ಏನು ನೋಡೋದು ಹೋಗಿ? ನಾವು ಇವಾಗ ಈ ಮಂಜಲ್ಲಿ ಈ ಥರ ಅಪ್ ಏರ್ತಾ ಇದ್ರೆ ಯಾವ ಥರ ಫೀಲ್ ಬರ್ತಾ ಇದೆ ಅಂದರೆ ನಾವು ಡೈರೆಕ್ಟಾಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋದು. ಸ್ವಲ್ಪ ಯಾಮಾರಿದ್ರೆ ಸ್ವರ್ಗಕ್ಕೆ ಹೋಗೋದು, ಅದು ಬೇರೆ ಮಾತ್ರ. ಏನೂ ಕಾಣಿಸ್ತಿಲ್ಲಪ್ಪ ಇಲ್ಲಿ ಕಡೆ. ಓಹೋ ಹೋ, ಬೇಡ ಬೇಡ, ನೋಡೋದೇ ಬೇಡ. ಆ ಕಡೆ ನೋಡಕ್ಕೆ ಹೋಗಿ ಈ ಕಡೆ ಏನಾದರೂ ಹಾಗೆ ಎಲ್ಲ ಸೀನ್ ಆದರೂ ಹೆವಿ ಐತೆ. ಬಾಯ್ಸ್, now we are going towards ಮುಳ್ಳಯ್ಯನಗಿರಿ ಪೀಕ್. ಫುಲ್ ಮಂಜು ಅಂದರೆ ಮಂಜು, ಏನೂ ಕಾಣಿಸ್ತಾ ಇಲ್ಲ. ಏನೂ ಕಾಣಿಸ್ತಾ ಇಲ್ಲ. ಕಾಣಿಸ್ತೈತಂತೆ ಒಂದು ಫಾಗ್ ವಿಷನ್ ಬಿಲ್ಟಿನ್ ಆಗೈತೆ. ಹೌದಾ? ಹಂಗಾಗಿ ಕಾಣಿಸುತ್ತಂತೆ. ನಾವು ಇವಾಗ ದೂರದಿಂದ ಬಂದಿದ್ದೆ ಏನಕ್ಕಂದ್ರೆ ಈ ಫಾಗ್ ನೋಡೋಕ್ಕೆ ಅಷ್ಟೇ. ಫಾಗ್ ನೋಡಿ ಖುಷಿ ಪಡಿ. ಇನ್ನೊಂದು ಸ್ವಲ್ಪ ಏನದು ಕಾರ್ಡಿಯೋ ವರ್ಕೌಟ್ ಆಗುತ್ತೆ. ಸ್ವಲ್ಪ ಕಾರ್ಡಿಯೋ ವರ್ಕೌಟ್ ಮಾಡಿಬಿಟ್ಟು ಹೋಗ್ಬಿಡೋದು. ವ್ಯೂ ಮಾತ್ರ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಫಾಗ್ ಇಲ್ಲ ಅಂದರೆ ಹಾಂ, ನಕ್ಕಂದು ಸಖತ್ತು ಸೈಕು. ಯಾವಾಗ ಬರ್ಬೇಕು ಅದು ನೋಡ್ಬೇಕಂದ್ರೆ? ಸಂಜೆ ಸವಳ ಸಂಜೆ ಏನು ಕಾಣಲ್ಲ. ಹತ್ಬೇಕು ಇಲ್ಲೇ ಆ ಫ್ಲಾಗ್ ಐತಲ್ಲ, ಅದ್ರ ಪಕ್ಕ ಇರೋದೇ ಇದು. ಹತ್ತಬೇಕಂತ ಇಲ್ಲೇ ಐತಲ್ಲ ಇದು. ಅಷ್ಟೇ ಮುಗೀತು ತಾನೇ, ಲಾಸ್ಟ್ ಅಷ್ಟೇ. ಇನ್ನೇನು ಇದೇ ಬದನೆಕಾಯಿ ಪಾಯಿಂಟ್. ಇದೇ ಪಾಯಿಂಟ್ ಮುಗೀತು. ಇಷ್ಟೇ ಮುಗೀತು. ಇದೇ ಮುಳ್ಳಯ್ಯನಗಿರಿ. ಏನಿದೆ ಇಲ್ಲಿ? ಫಾಗ್ ಐತೆ, ಇನ್ನೇನೈತೆ ಲೋಡ. ಫಾಗ್ ಇಲ್ಲ ಅಂದರೆ ಕಾಣೋದು. ಇವಾಗ ಲೋಡ ತೋರಿಸ್ತಾ ಅಲ್ಲಿ. ಅದೆಲ್ಲ ತೋರಿಸ್ಬಿಡ, ಇಲ್ಲಿ ನೋಡೋಕ್ಕಾಗಲ್ಲ ಇಲ್ಲಿ. ನಾವು ಇವಾಗ ಕರ್ನಾಟಕದ ಅತಿ ಎತ್ತರದ ಪೀಕ್ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ಬಟ್ ಫಾಗ್ ಇರೋ ಕಾರಣದಿಂದಾಗಿ ಏನೂ ಕಾಣಿಸ್ತಾ ಇಲ್ಲ ವ್ಯೂ. ಇಲ್ಲಿರೋರಿಗೆ ನಮಗೆ ಕಾಣಿಸ್ತಾ ಇಲ್ಲ. ಇನ್ನು ವೀಡಿಯೋದಲ್ಲಂತೂ ಅದು ಕಾಣಿಸಲ್ಲ ಬಿಡಿ. ಇದು ಮುಳ್ಳಯ್ಯನಗಿರಿ ವ್ಯೂ ಪಾಯಿಂಟಲ್ಲಿರೋ ಶಿವನ ದೇವಸ್ಥಾನ. ನಾವು ಇವಾಗ ಶೂ ಬಿಚ್ಕೊಂಡ್ಬಿಟ್ಟಿದ್ದೀವಿ. ಹೆಂಗೆ ಅನಿಸ್ತಾ ಇದೆ ಅಂದರೆ ಒಳ್ಳೆ ಐಸ್ ಮೇಲೆ ನಡೀತ ಥರ ಅನಿಸ್ತಾ ಇದೆ. ಚಳಿಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಇದು ಸುಮಾರು ಸಮುದ್ರ
16,317 ಅಡಿ ಎತ್ತರದಲ್ಲಿದೆ. ಈ ಗೋಪುರದ ಶಿಖರ ಮೇಲೆ ಯಾರು ಹತ್ತಬಾರದು. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಅಷ್ಟೇ ವ್ಯೂ ಪಾಯಿಂಟ್ ಕತೆ ಮುಗ್ದಂಗೆ. ವಿಂಟರ್ ಸೀಸನಲ್ಲಿ ಬಂದ್ಬಿಟ್ಟು ನಾವು ಫುಲ್ ಫಾಗ್ ಇದೆ ಇಲ್ಲಿ, ಅದಕ್ಕೆ ವಿಂಟರ್ ಸೀಸನಲ್ಲಿ ಯಾರು ಬರೋಕ್ಕೆ ಹೋಗ್ಬೇಡಿ ಇಲ್ಲಿ. ಅಷ್ಟೇ ಈ ಫಾಗ್ ನೋಡಿಕೊಂಡು ಮನೆಗೆ ಹೋಗ್ಬೇಕಷ್ಟೇ. ಇವಾಗ ನಾವು ಹೊನ್ನಮ್ಮ ದೇವಿ ವಾಟರ್ ಫಾಲ್ಸ್ ಅಲ್ಲಿದ್ದೀವಿ. ಹೊನ್ನಮ್ಮ ದೇವಿ ವಾಟರ್ ಫಾಲ್ಸ್. ನೈಸ್ ವಾಟರ್ ಫಾಲ್ಸ್. So nice. Ooh. ಹೋದರೆ ಒಳಗಡೆ ಕಾಡಲ್ಲಿ ಹೋಗ್ತಿದೆ ಅಷ್ಟೇ. ಬಟ್ ಅಲ್ಲಿ ಒಳಗಡೆ ಹೋಗೋವಾಗ ರೆಕಾರ್ಡಿಂಗ್ ಎಲ್ಲ ಅದಾವಿಲ್ಲ, ಕ್ಯಾಮ್ರಾ ಬಿಡೋಂಗಿಲ್ಲ ಅಂತ. ಸೊ ಫೈನಲಿ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ, ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು. ಟೋಟಲಿ ದಿಸ್ ವಾಸ್ 3 days ಆಫ್ ಟ್ರಿಪ್. ನಾವು ಲಾಸ್ಟ್ ಪಾಯಿಂಟು ಎಲ್ಲಿ ಹೋಗಿದ್ದಂದರೆ ಬಾಬಾ ಬುಡನ್ಗಿರಿಗೆ ಹೋಗಿದ್ವಿ, ಅದೇ ಲಾಸ್ಟ್ ಪಾಯಿಂಟು. ಆಮೇಲೆ ಸೀದಾ ಮನೆ ಕಡೆ ಬಂದ್ವಿ. ಇವಾಗಿನ್ನು ನಮ್ಮ ಮನೆ 23 ಕಿಲೋಮೀಟರ್ ತೋರಿಸ್ತಾ ಇದೆ. ಇನ್ನು ಜಸ್ಟ್ 23 ಕಿಲೋಮೀಟರ್ಸ್ 53 ಮಿನಿಟ್ಸ್ ನಾವು ತೋರಿಸ್ತಾ ಇದೆ. ಇಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯ್ತೀವಿ. ಅಷ್ಟೇ ಮುಗಿದ ಕತೆ. ಇಲ್ಲಿಗೆ ನಮ್ಮ ಟ್ರಿಪ್ ಮುಕ್ತಾಯವಾಗಿದೆ. ಟಾಟಾ ಬಾಯ್ ಗೈಸ್, ಸೈನಿಂಗ್ ಆಫ್ ವಿತ್ ಯುವರ್ ವರ್ಧಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.